ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಇವತ್ತು ನಮ್ಮ ಜೊತೆ ಬಿಗ್ ಬಾಸ್ ಸ್ಪರ್ಧಿ ಜಾನ್ವಿ ಮೇಡಮ್ ಇದ್ದಾರೆ. ಸೊ ಅವರು ಸಿಕ್ಕಿದ್ದಾರೆ ಅಂದರೆ ಮಾತಾಡಿಸ್ಲೇಬೇಕು. ನಮ್ಮ ಜೊತೆ ಸದ ಮೇಡಮ್ ನಮಸ್ತೆ. ನಮಸ್ತೆ. ಏನು ಮೇಡಮ್ ಆರಾಮು? ತುಂಬ ಬ್ಯುಸಿ ಆಗಿದ್ದೀರಾ? ಸ್ವಲ್ಪ, ತುಂಬಾ ಏನಿಲ್ಲ, ಸ್ವಲ್ಪ ಬ್ಯುಸಿ ಆಗಿದೆ. ಓಕೆ, ಬಿಗ್ ಬಾಸ್ ಇಂದ ಹೊರಗಡೆ ಬಂದಿದ್ದೀರಾ, ಅದೇ ಬ್ಯುಸಿ ಆಗಿದ್ದೀರಾ. ಸೊ ಏನು ಹೇಳ್ತೀರಾ, ಯಾವ ಥರ ಇದೆ ಫ್ಯೂಚರ್ ಪ್ಲಾನ್ ಆಗಿರ್ಬೋದು, ನಿಮ್ಮ ನೆಕ್ಸ್ಟ್ ಮೂವಿ ಶೋಗಳಾಗಿರ್ಬೋದು? ಚೆನ್ನಾಗಿದೆ, ಎಲ್ಲ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ. ಶೋ ಬಗ್ಗೆ, ನನ್ನ ಹಾಕ್ತಿದ್ದ ಡ್ರೆಸ್ ಬಗ್ಗೆ ಪ್ರತಿಯೊಂದನ್ನು ಮಾತಾಡ್ತಾರೆ. ಎಲ್ಲ ಖುಷಿ ಪಡೋದು ತುಂಬಾ ಖುಷಿ ಆಗುತ್ತೆ. ನಾನು ಯುವನ್ ರಾಬಿನ್ ಹುಡ್ ಅಂತ ಒಂದು ಮೂವಿ ಮಾಡ್ತೀನಿ. ಅಂದ್ರೆ ಕನ್ನಡದಲ್ಲಿ ಯುವ ಸರ್ಕಾರು, ತಮಿಳ್ ಮತ್ತೆ ಹಿಂದಿಯಲ್ಲಿ ಯುವನ್ ರಾಬಿನ್ ಹುಡ್ ಅಂತ. ಅದು ಫೆಬ್ರವರಿ 14ಗೆ ನನ್ನ ಸಾಂಗ್, ಲಿರಿಕಲ್ ಸಾಂಗ್ ರಿಲೀಸ್ ಇದೆ. ನನ್ನೊಂದು ರೊಮ್ಯಾಂಟಿಕ್ ಸಾಂಗ್. ನಾನು ಅದರಲ್ಲಿ ಸ್ವಲ್ಪ ಗ್ಲಾಮರಸ್ ಆಗಿ, ರೊಮ್ಯಾಂಟಿಕ್ ಆಗಿ ಇದೆ ನನ್ನ ಪಾತ್ರ. ಸೊ ನಾನು ಆಲ್ರೆಡಿ ಅದ್ರ ಬಗ್ಗೆ ರೀಲ್ಸ್ ಕೂಡ ಮಾಡಿದ್ದೆ. ನಾನು ಅದ್ ಒಂದ್ ಬಿಟ್ ಅಲ್ಲಿ ರೀಲ್ಸ್ ಮಾಡಿ ಅದೇ ಸ್ಟೆಪ್ಸ್ ಯಾರಾದ್ರೂ ರೀಲ್ಸ್ ಮಾಡಿದ್ರೆ ನಾವು ಫೆಬ್ 14th ಅಲ್ಲ, ಫೆಬ್ 8th ಅನ್ಸುತ್ತೆ, 8th or 9th ನಾನು ಕನ್ಫರ್ಮ್ ಮಾಡ್ತೀನಿ. ಅವತ್ತೊಂದು ಈವೆಂಟ್ ಮಾಡ್ತಾ ಇದ್ದೀವಿ. ಅವತ್ತು ಯಾರು ತುಂಬಾ ಚೆನ್ನಾಗಿ ರೀಲ್ ಮಾಡಿರ್ತಾರೋ ಅವ್ರಿಗೆ ಒಂದು ಗಿಫ್ಟ್ ಹ್ಯಾಂಪರ್ ಕೊಡೋಣ ಅಂತ ಸಿನಿಮಾ ಟೀಮ್ ಕಡೆಯಿಂದ ಅನ್ಕೊಂಡಿದೀವಿ. ಸಿನಿಮಾದ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಸಂತೋಷ್ ಅಂತ, ಮತ್ತೆ ವೀರೇನ್ ಕೇಶವ್ ಇದ್ದಾರೆ, ಮತ್ತೆ ಕೀರ್ತಿರಾಜ್ ಸರ್ ಇದ್ದಾರೆ. ತುಂಬಾ ದೊಡ್ಡ ದೊಡ್ಡ ಕಲಾವಿದರು ಇರುವಂತಹ ಸಿನಿಮಾ. ನನ್ಗೆ ತಂದೆ ಪಾತ್ರದಲ್ಲಿ ಕೀರ್ತಿರಾಜ್ ಸರ್ ಇದ್ದಾರೆ. ಸೊ ಫಸ್ಟ್ ನನ್ನ ಹಿಂದಿ ಮತ್ತೆ ತಮಿಳ್ ಸಿನಿಮಾ, ಒಳ್ಳೆ ಟೀಮ್ ಸಿಕ್ಕಿದ್ ನಂಗೆ ಖುಷಿ ಆಗಿದೆ. ಹೌದೌದು, ಫಸ್ಟ್ ಡೆಬ್ಯೂ ಮೂವಿ ಪ್ಯಾನ್ ಇಂಡಿಯಾ ಇದ್ರಲ್ಲಿ ಮಾಡ್ತಾ ಇದ್ದಾರೆ. ಆಡಿಯೋ ರೈಟ್ಸ್ ಕೂಡ ಸೇಲ್ ಆಗಿದೆ ತಮಿಳಲ್ಲಿ. ತುಂಬಾ ಖುಷಿ ಆಯ್ತು, ಯಾಕಂದ್ರೆ ತುಂಬಾ ಪ್ಯಾಷನೇಟ್ ಅಂಡ್ ತುಂಬಾ ಪ್ರೊಫೆಷನಲ್ ಡೈರೆಕ್ಟರ್ ಸಂತೋಷ್ ಅವರು. ತುಂಬಾ ಸ್ಟ್ರಿಕ್ಟ್ ಕೂಡ ಹೌದು, ನನ್ಗೆ ಅದೇ ತರ ಇರಬೇಕು. 4 o'clock ಬರ್ಬೇಕಂದ್ರೆ 4 o'clockಗೆ ಬರಬೇಕು. 4:01 ಬಂದ್ರು ಅವ್ರು ಪ್ರಶ್ನೆ ಮಾಡ್ತಾರೆ. ಬಟ್ ನಂಗೆ ಖುಷಿ ಆಗುತ್ತೆ ಆ ತರ ತುಂಬಾ ಡಿಸಿಪ್ಲಿನ್ಡ್ ಆಗಿದ್ರೆ ನಾವು ಕೆಲಸ ಕಲಿತೀವಿ ಅಂತ. ಸೊ ಎಂಟೈರ್ ಟೀಮ್ ಜೊತೆ ಕೆಲಸ ಮಾಡಿದಂಗಂತೂ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ಸಾಂಗ್ ಶೂಟ್ ಎಲ್ಲ ಚಿಕ್ಕಮಂಗ್ಳೂರಲ್ಲಿ ಬಂದಿದೆ. ಸಾಂಗ್ ತುಂಬಾನೇ ಚೆನ್ನಾಗಿ ಬಂದಿದೆ. ಒಂದು ರಫ್ ಕಟ್ ನನಗೆ ಕಳಿಸಿದ್ರು. ಆ ಸಾಂಗ್ ಗುನ್ಗೋ ಆಗಿದೆ. ನಿನ್ನಿಂದ ನನ್ನ ಜೀವ, ನನ್ನಿಂದ ನಿನ್ನ ಜೀವ, ನಿನಗಾದ ಗಾಯ ಮೇಲೆ ಔಷಧಿ ನಾನಾದೇನಾ ಅಂತ ಬರುತ್ತೆ. ಅದು ಕೇಳ್ತಾ ಇದ್ರೆ ಗುನುಗೋ ತರಾನೇ ಆಗುತ್ತೆ. ಕಾರಲ್ಲೆಲ್ಲ ಹಾಕೊಂಡು ಕೇಳ್ತಾ ಇರ್ತೀನಿ. ಸೊ ತುಂಬಾ ಖುಷಿ ಇದೆ. ಅದ್ಬಿಟ್ರೆ ಬೇರೆ ಬೇರೆ ಮೂವೀಸ್ ಅಂದ್ರೆ ಸ್ಕ್ರಿಪ್ಟ್ ಕೆಲವೊಂದೆಲ್ಲ ಕೇಳಿದೀನಿ. ಒಂದ್ ಇಷ್ಟ ಆಗಿದೆ, ಅದು ಮಾತುಕತೆ ಹಂತದಲ್ಲಿದೆ, ನೋಡ್ಬೇಕು. ಫುಲ್ ಬಿಸಿ ಆಗಿದ್ದೀರಾ? ಫುಲ್ ಅಂದ್ರೆ ನಾನು ಮುಂಚೆಯಿಂದನೂ ಬಿಸಿನೇ. ಆಫ್ಟರ್ ಬಿಗ್ ಬಾಸ್ ಅಂತಕ್ಕಿಂತ ನಾನು ಮುಂಚೆಯಿಂದನೂ ಏನಾದ್ರೂ ಕೆಲಸ ಬರ್ದಿದ್ರು ಹುಡ್ಕೊಂಡು ಮಾಡೋ ಅಂತವಳು ನಾನು. ಮತ್ತೆ ನಾನು ಕೆಲಸಗಳನ್ನ ಮಾಡ್ತೀನಿ, ಮಲ್ಟಿಪಲ್ ಥಿಂಗ್ಸ್ ನ ಮಾಡ್ತೀನಿ ನಾನು. ಸೊ ಆಂಕರಿಂಗ್ ಇರ್ಬೋದು, ಸಿನಿಮಾ ಇರ್ಬೋದು, ಅಥವಾ ಶೂಟ್ಸ್ ಇರ್ಬೋದು, ಎಲ್ಲ ನಾನು ಬ್ಯುಸಿಯಾಗೇ ಇರ್ತೀನಿ. ಸೊ ಹಾಗಾಗಿ ಸ್ವಲ್ಪ ಸಾರ್ಟ್ ಆಫ್ ಬಿಸಿ. ಒಂದೇನಂತಂದ್ರೆ ನೀವು ನಮಗೆ ಸೀನಿಯರ್ ಈ ಫೀಲ್ಡ್ ಅಲ್ಲಿ. ಸೊ ಮಿಸ್ ಮಾಡ್ಕೊಳ್ತೀರಿ ಅಂತ ಅನ್ಸುತ್ತೆ ಈ ಒಂದು ಜರ್ನಲಿಸಂ ಫೀಲ್ಡ್? ಎಸ್, ಅಂದ್ರೆ ನೆನಪಾಗ್ತಾ ಇರುತ್ತೆ. ನಾವು ಆ ಟೈಮಲ್ಲಿ ಹಿಂಗಿತ್ತಲ್ವಾ, ಈಗ ಏನೋ ಒಂದು ಇನ್ಸಿಡೆಂಟ್ ಆದಾಗ ನಾನು ನ್ಯೂಸ್ ಚಾನಲ್ ಇದ್ರೆ ಹಾಗೆ ಮಾಡ್ತಿದ್ವಲ್ಲ, ನೈಟ್ ಎಲ್ಲ ಬ್ಯುಸಿ ಆಗಿರ್ತಿದ್ವಲ್ವಾ, ನಮ್ ಶಿಫ್ಟ್ಸ್ ಹಂಗಿರ್ತಿತ್ತಲ್ಲ ಅಂತ ಹೇಳಿ ನೆನಪು ಮಾಡ್ಕೊಳ್ತೀನಿ. ಮತ್ತೆ ಇವಾಗ ಅಂದ್ರೆ ತುಂಬಾ ಚಾನಲ್ಸ್ ಆಗೋಗ್ಬಿಡಿದೆ. ಅಬ್ಬಾ, ಎಷ್ಟಕ್ಕೊಂದು ಚಾನಲ್ಸ್ ಅಂದ್ರೆ ಇವಾಗ ಅಂದ್ರೆ ಡಿಜಿಟಲಿ ತುಂಬಾ ಚಾನಲ್ಸ್ ಇದೆ. ಸೊ ನೋಡಿದ್ರೆ ಖುಷಿ ಆಗುತ್ತೆ. ಮತ್ತೆ ಬೇರೆ ಬೇರೆಯವರು ಪ್ಲಾಟ್ಫಾರ್ಮ್ಗಳನ್ನ ಹುಡುಕೊಳ್ತಾ ಇದಾರೆ. ಏನ್ ನಾವು ಪ್ಯಾಪರಾಸಿಸ್ ಅಂತ ಕರಿತೀವಿ, ಅದು ಇಲ್ಲಿಗೂ ಬಂದಿದೆ. ಸೊ ಅವ್ರದ್ದು ಹಾವಳಿಗಳು ಎಲ್ಲಾ ಕಡೆ ಜಾಸ್ತಿ ಆಗಿದೆ. ಜೋರ್ ನಡೀತಾ ಇದೆ ಭರಾಟೆ ಮಾರ್ಕೆಟ್. ಸೊ ಖುಷಿ ಆಗುತ್ತೆ. ಅಂದ್ರೆ ಎಲ್ರಿಗೂ ಒಂದೇನಂದ್ರೆ ಜಾಬ್ ಅನ್ನೋದು ಸಿಗ್ತಾ ಇದೆ. ತುಂಬಾ ಜನ ಟ್ಯಾಲೆಂಟ್ಸ್ ಹುಟ್ಕೋತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಖುಷಿ ಇದೆ. ಬಂದಿದ್ದಾರೆ ಅಲ್ವಾ ನಮ್ದು. ಹೌದು, ಅಂದ್ರೆ ಇವಾಗ ಹೊಸಬ್ರಿ ಬರೋ ಅಂತಾರೆ ನಮ್ಮಂತವರಿಗೆ. ಸೊ ಏನಾದ್ರೂ ಒಂದು ಟಿಪ್ಸ್ ಸಜೆಷನ್ ಕೊಡೋದಿದ್ರೆ, ಅಂದ್ರೆ ಈ ಫೀಲ್ಡ್ ಅಲ್ಲಿ ರಿಪೋರ್ಟಿಂಗ್, ಆಂಕರಿಂಗ್ ಇದ್ರಲ್ಲಿ? ಸೊ ಇಲ್ಲಿ ಏನಂದ್ರೆ ನಾವು ಅಪ್ಡೇಟ್ ಆಗ್ಬೇಕಷ್ಟೇ. ಇವಾಗ ಏನಂದ್ರೆ ಜನ ಚೇಂಜ್ ಕೇಳ್ತಾರೆ ಅಂತ ಏನ್ ಹೇಳ್ತೀವೋ, ಹಾಗೆ ಏನ್ ಹೊಸ ಟೆಕ್ನಾಲಜಿ ಅಥವಾ ಏನ್ ಬಂದಿದೆ ಅದನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು. ಜನಕ್ಕೆ ಏನ್ ಇಷ್ಟನೋ ಆ ತರ ಮಾಡ್ಬೇಕು. ಸ್ವಲ್ಪ ಯುನೀಕ್ ಆಗಿ ಡಿಫ್ರೆಂಟ್ ಆಗಿದ್ರೆ ಅವ್ರನ್ನ ಗುರುತಿಸ್ತಾರೆ, ಹೈಲೈಟ್ ಮಾಡ್ತಾರೆ. ಸೊ ಅದೊಂದು, ಅದ್ ಬಿಟ್ರೆ ಏನೇನೆಲ್ಲ ಅಪ್ಡೇಟ್, ಏನೇನೆಲ್ಲ ನಡೀತಾ ಇರುತ್ತೆ ಎಲ್ಲಾನು ತಿಳ್ಕೊತಾ ಇರ್ಬೇಕು. ಯಾರೋ ಒಬ್ರನ್ನ ಇಂಟರ್ವ್ಯೂ ಮಾಡ್ತೀವಿ ಅಂದ್ರೆ ಅವ್ರದ್ದು ಪ್ರತಿಯೊಂದನ್ನು ತಿಳ್ಕೊಂಡು ಬರ್ಬೇಕು. ನಾವ್ ಅಲ್ಲಿ ಆನ್ ಸ್ಪಾಟ್ ಅಲ್ಲಿ ಹೋಗಿ ಕನ್ಫ್ಯೂಷನ್ ಆಗ್ಬಾರ್ದು. ಅಂದ್ರೆ ಇದೆಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ, ಅಥವಾ ನಾನೇನು ಸೀನಿಯರ್ ಅಂತ ಹೇಳ್ತಾ ಇಲ್ಲ. ಹೋಮ್ ವರ್ಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆ ಜಾಬ್ ಅಲ್ಲಿ. ಪ್ರತಿಯೊಂದನ್ನು ತಿಳ್ಕೊಬೇಕು, ಎಲ್ಲಾ ಫೀಲ್ಡ್ ಅಲ್ಲೂ ತಿಳ್ಕೊಬೇಕು. ನೀವಂದ್ರೆ ಜಾಸ್ತಿ ಸ್ವಲ್ಪ ಸಿನಿಮಾದ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಇದರಲ್ಲಿ ಹಿಂದೆ ಏನಾಗಿದೆ, ಹಿಂದಿಂದ ಏನೇನ್ ಬಂದಿದೆ, ಇವಾಗೇನು, ಮುಂದೇನು, ಆ ತರದ್ದು ಒಂದು ಸಣ್ಣ ಅನಲೈಸು ನಮ್ಗಿರ್ಬೇಕು. ಆ ಅನಲೈಸ್ ಕರೆಕ್ಟ್ ಆಗಿರ್ಬೇಕು. ಮತ್ತೆ ಯಾಕಂದ್ರೆ ಒಬ್ಬೊಬ್ರದ್ದು ಇಂಡಿವಿಜುವಲ್ ಒಂದೊಂಥರ ಇರುತ್ತೆ. ಸೊ ಜನಕ್ಕೆ ಇಷ್ಟ ಆಗೋ ತರ ಮಾಡ್ಬೇಕಷ್ಟೇ. ಸೊ ಒಂದೇನಂತಂದ್ರೆ ನಿಮ್ಗೆ ಈ ರಿಯಾಲಿಟಿ ಶೋ, ರಿಪೋರ್ಟಿಂಗ್, ಆಂಕರಿಂಗ್, ಜರ್ನಲಿಸಂ ಫೀಲ್ಡ್ ಒಂದ್ ಕಡೆ ಆದ್ರೆ, ಈ ಬಿಗ್ ಬಾಸ್ ಶೋ ಒಂದ್ ಕಡೆ ನಿಮ್ಗೆ ಒಂಥರ ನೇಮು ಫೇಮ್ ಆಗಿರ್ಬೋದು, ನಿಮ್ಗೆ ಹೊಸ ಎಕ್ಸ್ಪೀರಿಯನ್ಸ್ ಅದು. ಸೊ ಆ ಒಂದು ಜರ್ನಿ ಬಗ್ಗೆ ಏನ್ ಹೇಳ್ತೀರಾ?
ಖುಷಿ ಆಗುತ್ತೆ ಅಂದರೆ ಬೇರೆ ಬೇರೆದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ, ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನನಗಾಯ್ತು. ಒಂದು ಮೀಡಿಯಾ ಫೀಲ್ಡು, ಆ್ಯಂಕರಿಂಗು, ನ್ಯೂಸ್ ಆ್ಯಂಕರಿಂಗು, ಫೀಲ್ಡ್ಗೆ ಹೋಗೋದು ಅದು ಒಂದು ಕಡೆ. ಅದಾದ್ಮೇಲೆ ಒಂದಷ್ಟು ರಿಯಾಲಿಟಿ ಶೋಸು, ಅಲ್ಲಿ ಎಕ್ಸ್ಪೀರಿಯನ್ಸ್ ಬೇರೆ, ಅಲ್ಲಿ ಆ್ಯಕ್ಟಿಂಗ್ ಕಲ್ತ್ಕೊಳ್ಳೋದಿರ್ಬೋದು, ಬೇರೆ ಬೇರೆ ಜನರನ್ನ ಮೀಟ್ ಆಗೋದಿರ್ಬೋದು. ಸೊ ಬಿಗ್ ಬಾಸ್ ಅಂತ ಬಂದಾಗ ಅದೊಂದು ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಇನ್ ವರ್ಲ್ಡ್ ಅಂತಾನೆ ಹೇಳ್ಬೋದು, ಅಥವಾ ಇಂಡಿಯಾ ಅಂತ ಹೇಳ್ಬೋದು. ಸೊ ಆ ಶೋ ಪಾರ್ಟ್ ಆಗಿರೋದು ತುಂಬ ಖುಷಿ ಇದೆ. ಜನಕ್ಕೆ ನಾವು ಜಾಸ್ತಿ ರೀಚ್ ಆಗಿದ್ದೀವಿ. ಎಲ್ಲಿ ಹೋದ್ರೂ ಮಾತಾಡಿಸ್ತಾರೆ, ಕಾರಲ್ಲಿ ಹೋಗುವಾಗ ಮಾತಾಡಿಸ್ತಾರೆ, ಮಕ್ಕಳು ಮಾತಾಡಿಸ್ತಾರೆ, ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗುವಾಗ ಮಾತಾಡಿಸ್ತಾರೆ. ಸೊ ತುಂಬ ಖುಷಿ ಇದೆ. ಸಣ್ಣ ಸಣ್ಣ ಮೈನ್ಯೂಟ್ ಥಿಂಗ್ಸ್ನ ಅವ್ರು ಅಬ್ಸರ್ವ್ ಮಾಡಿ ಹೇಳ್ತಿರ್ತಾರೆ. ನಾವು ಹಾಕೋ ಬಟ್ಟೆ, ನನ್ನ ಇಯರಿಂಗ್ಸು, ನಾನು ಮಾತಾಡಿದ್ದು, ನನ್ನ ಶುದ್ಧವಾದಂತಹ ಒಂದು ಕನ್ನಡ, ಮತ್ತೆ ನಾನು ತುಂಬಾ ಪ್ರೆಸೆಂಟಬಲ್ ಆಗಿದ್ದಿದ್ದು, ಎಲ್ರಿಗೂ ಮುಖ ಕೊಡ್ದಾಗ ಮಾತಾಡ್ತಾ ಇದ್ದಿದ್ದು, ಧೈರ್ಯವಾಗಿದ್ದು, ಎಲ್ಲದನ್ನು ಗುರುತಿಸಿ ಮಾತಾಡುವಾಗ ನಂಗಂತೂ ತುಂಬಾ ಖುಷಿ ಆಗುತ್ತೆ. ಜನ ತುಂಬಾ ಪ್ರೀತಿ ಕೊಡ್ತಾ ಇದ್ದಾರೆ, ಎಲ್ಲಿ ಹೋದ್ರು ಮಾತಾಡಿಸ್ತಾರೆ. ಅದು ನನಗೆ ಪ್ರೌಡ್ ಫೀಲ್ ಆಗುತ್ತೆ. ಅಂದ್ರೆ ಅಲ್ಲ, ಈ ಸೀಸನ್ ಏನಕ್ಕೆ ಬಿಗ್ ಬಾಸ್ ಅಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ನಿಮ್ಗೂ ಹೊಸದು ಸ್ಪೆಷಲ್. ಸೊ ಈ ಸೀಸನ್ ಏನಂತಂದ್ರೆ ವೋಟಿಂಗ್ ಆಗಿರ್ಬೋದು, ಕಂಟೆಸ್ಟೆಂಟ್ ಆಗಿರ್ಬೋದು, ಆ ಒಂದು ಕ್ರೇಜ್ ಆಗಿರ್ಬೋದು, ಎಲ್ಲದೂ ಕೂಡ ಸ್ಪೆಷಲ್ ಆಗಿತ್ತು. ಅದ್ರ ಬಗ್ಗೆ ಗಿಲ್ಲಿ ಬೇರೆ ವಿನ್ ಆಗಿದ್ದಾರೆ. ಸೊ ಅದ್ರ ಬಗ್ಗೆ ಇಲ್ಲ, ತುಂಬಾ ಖುಷಿ ಆಗುತ್ತೆ. ನಮ್ಮ ಸೀಸನ್ ಹೈಯೆಸ್ಟ್ TRP ಆಗಿ ಚಾನಲ್ ನಂಬರ್ 1 ಆಯ್ತು. ಸೊ ಇಷ್ಟೆಲ್ಲ ಹ್ಯಾಪನಿಂಗ್ಸ್ ಆಚೆ ಕಡೆ ನಡೀತಾ ಇತ್ತು ಅಂತ ನಮ್ಗೆ ಸುದೀಪ್ ಸರ್ ಸ್ವಲ್ಪ ಹೇಳ್ದಾಗ ಗೊತ್ತಾಗ್ತಾ ಇತ್ತು. ಬಟ್ ಖುಷಿ ಆಗುತ್ತೆ, ನಾನು ಅದ್ರದ ಒಂದು ಪಾರ್ಟ್ ಆಗಿದ್ದೆ. ಬಿಗ್ ಬಾಸ್ ಇಷ್ಟೊಂದೆಲ್ಲ ಟಾಕ್ ಕ್ರಿಯೇಟ್ ಮಾಡಿದೆ ಹೊರಗಡೆ. ನಮ್ಮ ಸೀಸನ್ ಸೂಪರ್ ಡೂಪರ್ ಹಿಟ್ ಆಗಿದೆ ಅಂತ ಖುಷಿ. ನಂಗೆ ಆಕ್ಚುಲಿ ಸ್ಟಾರ್ಟಿಂಗ್ ಹೋದಾಗ ಅಯ್ಯೋ ಕಂಟೆಸ್ಟೆಂಟ್ಸ್ ಎಲ್ಲ ತುಂಬಾ ಡಲ್ ಇದ್ದಾರೆ, ಸೈಲೆಂಟ್ ಇದ್ದಾರೆ, ಕೆಲವ್ರಿಗೆ ಆಟನೇ ಅರ್ಥ ಆಗಲ್ಲ, ಕೆಲವ್ರು ಮಾತೇ ಆಡಲ್ಲ, ಏನಪ್ಪಾ ನಮ್ಮ ಸೀಸನ್ ಈ ತರ ಅಂದ್ರೆ ಎಲ್ಲೋ ಫ್ಲಾಪ್ ಆಗ್ಬಿಡುತ್ತೇನೋ, ಏನೋ ಬೋರಿಂಗ್ ಏನೋ ಅನ್ನೋ ತರನೇ ನನ್ಗೆ ಅನ್ನಿಸ್ತಾ ಇದ್ದಿದ್ದು. ಬಟ್ ಓಕೆ, ಅಲ್ಲೊಂದು 4 ಜನ ನಾವು ಆಕ್ಟಿವ್ ಆಗಿದ್ವಿ. ಬಟ್ ಹೋಗ್ತಾ ಹೋಗ್ತಾ ಜನ ಬೇರೆ ಬೇರೆ ತರ ಕನೆಕ್ಟ್ ಆಗೋದಕ್ಕೆ ಶುರು ಮಾಡಿದ್ರು. 3ನೇ ವಾರ ನಾನು ಮಾಡಿದ್ದು ಗೆಜ್ಜೆ ಸೌಂಡ್ ಇರ್ಬೋದು, ಏನೋ ಇರ್ಬೋದು, ಅಂದ್ರೆ ಶೋಗೋಸ್ಕರ ಅಂತೂ ನಾನು ಏನಾದ್ರೂ ಮಾಡ್ಬೇಕು ಅಂತ ಅಂತೂ ಇದೆ. ಅದು ಆಚೆ ಕಡೆ ನೆಗೆಟಿವ್ ಆಗುತ್ತೋ ಪಾಸಿಟಿವ್ ಆಗುತ್ತೋ ಗೊತ್ತಿಲ್ಲ, ಈ ಶೋ ಚರ್ಚೆ ಆಗ್ಬೇಕು, ಚೆನ್ನಾಗ್ ಆಗ್ಬೇಕು ಅನ್ನೋದಂತೂ ಇತ್ತು. ಸೊ ಅದಕ್ಕಂತೂ ನಾನು ತುಂಬಾ 100% ಎಫರ್ಟ್ ಹಾಕಿದ್ದೀನಿ. ಏನಾದ್ರೂ ಒಂದು ಟಾಕ್ ಆಗ್ಬೇಕು ಅನ್ನೋದೊಂದು ಇತ್ತು. ಸೊ ಹಾಗಾಗಿ ಹೊರಗಡೆ ಬಂದ್ಮೇಲೆ ಸೂಪರ್ ಡೂಪರ್ ಹಿಟ್ ಆಗೋಗ್ಬಿಡಿದೆ. ಅಯ್ಯೋ, ಈ ಲೆವೆಲ್ ಕ್ರೇಜ್ ಅನ್ನ ನೋಡಿ ನನಗೆ ಖುಷಿ ಆಗುತ್ತೆ. ಅಂದ್ರೆ ವರ್ಷದಿಂದ ವರ್ಷಕ್ಕೆ ಶೋ ಮೇಲೇನೆ ಕ್ರೇಜ್ ಜಾಸ್ತಿ ಆಗ್ತಾ ಇದೆ ಜನಕ್ಕೆ. ಸೀಸನ್ 10 ಸಿಕ್ಕಾಪಟ್ಟೆ ನನಗೆ ಇಷ್ಟ. ಪರ್ಸನಲಿ ನನಗೆ ವಿನಯ್, ಸಂಗೀತ ಅವರಿಬ್ರು ನನಗೆ ತುಂಬಾ ಫೇವ್ರೇಟ್. ಆ ಸೀಸನ್ ಅಲ್ಲಿ ತುಂಬಾ ಜನ ಎಲ್ಲರೂ ಚೆನ್ನಾಗಿ ಒಬ್ರಿಗಿಂತ ಒಬ್ರು ಅಂದ್ರೆ ಒಂಥರ ಎಲ್ರು ಅಂದ್ರೆ ಒಂದು ಇಂಡಿವಿಜುವಲ್ ಆಗಿ ಅವ್ರ ಪರ್ಸನಾಲಿಟಿ ಒಬ್ಬೊಬ್ರದ್ದು ಒಂಥರ ಇಷ್ಟ ಆಗ್ತಾ ಇತ್ತು. ನಂಗೆ ಸೀಸನ್ 10 ತುಂಬಾ ಇಷ್ಟ. ಇಷ್ಟು ಸೀಸನ್ ಅಲ್ಲಿ 11 ನಾನು ಅಷ್ಟೊಂದು ಫಾಲೋ ಮಾಡಲಿಲ್ಲ, ಬಟ್ 10ಗಿಂತ 11 ಹಿಟ್ ಆಯ್ತು TRP ಅಲ್ಲಿ. 11ಗಿಂತ 12 ಅಂದ್ರೆ ಬಿಗ್ ಬಾಸ್ ಶೋ ಮೇಲಿರೋ ಕ್ರೇಜ್ ಜನಕ್ಕೆ ಹೆಚ್ಚಾಗ್ತದೆ. ಈ ಸಲ ಕಂಟೆಸ್ಟೆಂಟ್ಸ್ ಎಲ್ಲ ಸ್ವಲ್ಪ ಡಲ್ ಹಂಗೆಲ್ಲ ಇದ್ರೂನು ಆ ಶೋಗೋಸ್ಕರ ಜನ ನೋಡ್ಬಿಟ್ಟಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಕೆಲವ್ರಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ. ಗಿಲ್ಲಿ ವಿನ್ ಆಗಿದ್ದಾನೆ. ಗಿಲ್ಲಿಗೆ ಸಿಗ್ತಾ ಇರೋ ಪ್ರೀತಿ ಎಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಒಬ್ಬ ಮನುಷ್ಯ ನಗ್ಸಿದಾನೆ, ಜನಕ್ಕೆ ಏನು ಆ ಟೆನ್ಷನ್ ಅಲ್ಲಿ ಯಾರೋ ಒಬ್ಬ ನಗ್ಸಿದಾನೆ, ಅವನ್ನ ಇಷ್ಟಪಟ್ಟಿದ್ದಾರೆ. ಮತ್ತೆ ಗಿಲ್ಲಿದು ನನ್ಗೆ ಗೊತ್ತಿತ್ತು, ಆ ನಲ್ಲಿ ಮೂಳೆದೆಲ್ಲ ನನ್ಗೆ ಹೇಳೋರು ನಾನು ನೋಡಿರ್ಲಿಲ್ಲ, ಬಟ್ ನಿನ್ನೆ ನಾನು ನೋಡಿದೆ ಒಂದು. ಸೊ ಅಂದ್ರೆ ಯಾವ್ದೋ ಒಂದು ಸಡನ್ ಆಗಿ ಸಕ್ಸಸ್ ಅನ್ನೋದು ಬರೋದಿಲ್ಲ. ಒಂದು 5-6 ವರ್ಷದ ಹಿಂದೆ ಯೂಟ್ಯೂಬ್ ಅಲ್ಲೆಲ್ಲ ಅಷ್ಟೊಂದು ವಿಡಿಯೋಸ್ ಮಾಡಿದಾನೆ, ಸಿಂಗಲ್ ಟೇಕ್ ಅಲ್ಲಿ. ಅವನು ರೈಟರ್ ಕೂಡ ಹೌದು. ಪ್ರಾಸಬದ್ಧವಾಗಿ ಆನ್ ಸ್ಪಾಟ್ ಅಲ್ಲಿ ಸ್ವಲ್ಪ ಸ್ಪಾಂಟೇನಿಯಸ್ ಆಗಿ ಕಾಲಿಳಿಯೋದು, ಮಾತಾಡೋದು ಮಾಡೋದ್ರಿಂದ ಜನಕ್ಕೆ ಇಷ್ಟ ಆಗಿದೆ. ಅಲ್ಲಿ ಅವ್ನು ನನಗೆ ರೇಗ್ಸುವಾಗ ನಮ್ಗೆ ಅಷ್ಟು ಗೊತ್ತಾಗ್ತಿಲ್ಲ. ಅಂದ್ರೆ ಕೆಲವು ಸಲ ನಗು ಬಂದಿದೆ, ಪ್ರಿನ್ಸಿಪಲ್ ಟಾಸ್ಕ್ ಅಲ್ಲೆಲ್ಲ ನಗು ಬಂದಿದೆ, ಇನ್ನೊಂದಷ್ಟಲ್ಲೆಲ್ಲ ನಗು ಬಂದಿದೆ. ಬಟ್ ಅಲ್ಲಿ ಜನರಲ್ ಆಗಿ ಮಾತಾಡುವಾಗ ಅವ್ನು ನಮಗೆ ಬರೀ ಕಾಲಿಳಿತಾನೆ ಹಂಗೆ ಅಂತ ಹೇಳಿ ನಮ್ಗೆ ಇರಿಟೇಟ್ ಆಗ್ತಾ ಇತ್ತು. ಬಟ್ ಆಚೆ ಕಡೆ ಬಂದು ನೋಡಿದಾಗ ಅದಕ್ಕೆ ಮ್ಯೂಸಿಕ್ ಹಾಕಿ ಎಡಿಟ್ ಮಾಡಿದಾಗ ಅದು ನಗೋ ತರ ಆಗುತ್ತೆ. ಸೊ ಗಿಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಯಾರು ಪಾಸಿಟಿವ್ ಆಗಿ ಅವನ ಬಗ್ಗೆ ಟ್ರೋಲ್ ಮಾಡಿದಾರೋ, ಅವ್ನ ಕಾಮಿಡಿಗಳನ್ನ ಮ್ಯೂಸಿಕ್ ಹಾಕಿ ಎಫೆಕ್ಟ್ ಹಾಕಿ ತುಂಬಾ ಇನ್ನು ಮೋರ್ ಇಂಪ್ಯಾಕ್ಟ್ ಆಗೋ ಮಾಡಿದಾರೋ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಈಗ ನಾನೇ ಬಿಸ್ನಿ ತಗೊಂಡ್ ಬಾ ಅಂತ ಕರೆದಿದ್ದೇನೆ. ಅವನು ಹೋಗ್ ಮುದೇವಿ ಅತ್ತ, ಹೋಗ್ಬಿಡುತ್ತದೆ ಹಂಗೆ ಹಿಂಗೆ. ಅಲ್ಲಿ ನಮ್ಗೆ ಇರಿಟೇಟ್, ಏನ್ ಹಿಂಗಂತಾನೆ ಅಂತ. ಬಟ್ ಅದನ್ನ ಆಚೆ ಕಡೆ ಬಂದು ವಿತ್ ಮ್ಯೂಸಿಕ್ ಎಡಿಟ್ ಅಲ್ಲಿ ನೋಡಿದಾಗ ಅದು ಚೆನ್ನಾಗಿ ಅನ್ಸುತ್ತೆ. ಸೊ ಹಂಗಾಗಿ ಗಿಲ್ಲಿ ರೀಚ್ ಆಗೋದಕ್ಕೆ ಸೋಷಿಯಲ್ ಮೀಡಿಯಾ ಕಾರಣ. ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಕೆಲವರು ಅವ್ನ ಕಾಮಿಡಿಗಳನ್ನ ತಗೊಂಡು ಎಡಿಟ್ ಮಾಡಿ ಇನ್ನ ಜನ ನಗೋ ತರ ಮಾಡಿ ಎಲ್ಲ ಮಾಡಿದೆ. ಸೊ ಖುಷಿ ಆಗುತ್ತೆ ಸಹಜವಾಗಿ, ಏನು ಇದಿಲ್ಲ. ಬಟ್ ಅಲ್ಲಿ ಒಳಗಡೆ ಏನ್ ಫೈಟ್ ಇತ್ತು ಅದೆಲ್ಲ ಇದೆ. ಎಲ್ರ ಮೇಲೂ ಆ ಪರ್ಸನಲ್ ಒಪಿನಿಯನ್ ಇವತ್ತಿಗೂ ಹಾಗೆ ಇದೆ. ನಾನು ಓವರ್ ಆಲ್ ಶೋ ಬಗ್ಗೆ ಹೇಳ್ತಾ ಇರೋದು. ಗಿಲ್ಲಿ ಜೊತೆ ಆಗಿರೋ ಜಗಳ ಇರ್ಬೋದು, ಅವ್ನು ನನಗೆ ಜಾಸ್ತಿ ರೇಗಿಸ್ತಾ ಇದ್ದಿದ್ದು. ಯಾಕಂದ್ರೆ ಒಂದು ಕರಿಯರ್ ಇಂದ ಬಂದಿರ್ತೀವಿ, ಆ ಕರಿಯರ್ ಮೇಲೆನೆ ಹೇಳಿದಾಗ ನೀವು ಮುತ್ಕಿ ಅಥವಾ ಏನು ವೃದ್ಧೆ ಬಿಳಿಕುನ್ ಅದೆಲ್ಲ ಏನಾಗತ್ತೆ, ನಮ್ ಕರಿಯರ್ ಮೇಲೂ ಅದು ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ತರದ ಜೋಕ್ಗಳು ನನಗೆ ಇಷ್ಟ ಆಗಲ್ಲ. ಅದ್ರ ಬಗ್ಗೆ
ಇವತ್ತಿಗೂ ವಿರೋಧಾಭಾಸ ಇದ್ದೇ ಇದೆ. Correct. ಬಟ್ ಅದ್ರ ಆಚೆಗೆ ಅವ್ನು ಗೆದ್ದಿರೋದು, ಜನರ ಪ್ರೀತಿ ಸಿಗ್ತಾ ಇರೋದು ತುಂಬಾ ಖುಷಿ ಆಗುತ್ತೆ ನನಗೆ. ಸೊ ಮೇಡಮ್, ಅದೇ ಇವಾಗ ಒಂದ್ ಕಡೆ ಫಿಲಮ್ ಶೋ ಇದೆಲ್ಲ ಬಿಸಿ ಆಗಿದ್ರೆ, ಅದು ಕಡೆ ನಿಮ್ದು ಪ್ರೊಡಕ್ಷನ್ ಹೌಸ್ ಕೂಡ ಇದೆ ಅಂತ ಕೇಳ್ಪಟ್ಟೆ. ಸೊ ಅದು ಯಾವ ತರ ನಡೀತಾ ಇದೆ? ಮುಂಚೆನೂ ಇದೆ ಅದು ಸನ್ರೈಸ್ ಪ್ರೊಡಕ್ಷನ್ಸ್. ನಾವು ಸುಮಾರು ಆಡ್ ಶೂಟ್ಸ್ ಎಲ್ಲ ಮಾಡಿದೀವಿ. ಜೊತೆಗೆ ನಾವು ನಮ್ಮ ಟೀಮ್ ಇದೆ, ನಾವು ಈವೆಂಟ್ ಕೂಡ ಮಾಡ್ತೀವಿ. Okay. ಯಾವುದೇ ಬರ್ಡೇದಿರ್ಬೋದು ಅಥವಾ ಮದ್ವೆ ಯಾವ್ದಾದ್ರು ಸಮಾರಂಭದ ಈವೆಂಟ್ಸ್ ಕೂಡ ನಾವು ಮ್ಯಾನೇಜ್ ಮಾಡ್ತೀವಿ. ಯಾವ್ದಾದ್ರು ಈಗ ಒಂದು ಪ್ರಾಡಕ್ಟ್ ಬಗ್ಗೆ ಆಡ್ ಬೇಕು ಅಂತಂದ್ರೆ ಕಂಪ್ಲೀಟ್ ಟೀಮ್ ಶೂಟ್ ಮಾಡಿ ಪ್ರಮೋಷನ್ ಮಾಡ್ತೀವಿ, ಶೂಟ್ ಮಾಡಿ ಅದನ್ನ ಎಡಿಟ್ ಮಾಡಿ ತುಂಬಾ ಚೆನ್ನಾಗಿ ಈಗಿನ ಇದಕ್ಕೆ ತಕ್ಕನಾಗಿ ಮಾಡುವಂತ ಡೈರೆಕ್ಟರು ಅಂಡ್ ಎಂಟೈರ್ ಟೀಮ್ ನಮ್ಮ ಜೊತೆಗಿದೆ. ಅದ್ ಬಿಟ್ರೆ ವೆಬ್ ಸೀರೀಸ್, ಶಾರ್ಟ್ ಮೂವೀಸ್ ಈ ತರದ್ದು ನಮ್ಗೆ ಏನಾದ್ರು ಬಂದೆ ಪ್ರಪೋಸಲ್, ಅದು ತುಂಬಾ ಚೆನ್ನಾಗಿದೆ ಅಂತ ಅಂದ್ರೆ ನಾವು ಖಂಡಿತ ಅದನ್ನ ಒಪ್ಕೊಂಡು ಕಂಪ್ಲೀಟ್ ಶೂಟು ಇದು ಎಲ್ಲ ಪ್ರಮೋಷನ್ ತನಕ ನಾವು ಮಾಡ್ತೀವಿ. ಸೊ ಯಾರಾದ್ರೂ ಇದ್ರೆ ಕಾಂಟ್ಯಾಕ್ಟ್ ಮಾಡಿ, ಈವೆಂಟ್ಸ್, ಆಡ್ಸ್ ಅಥವಾ ಎನಿ ಓಪನಿಂಗ್ಸ್ ಅದೇನಾದ್ರೂ ಇದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ನಂಬರ್ ಹಾಕಿದ್ದೀನಿ, ನನ್ನ ಮ್ಯಾನೇಜರ್ ನಂಬರ್ ಹಾಕಿದ್ದೀನಿ, ಅವ್ರಿಗೆ ಕಾಲ್ ಮಾಡಿ ನೀವು ಡಿಸ್ಕಸ್ ಮಾಡ್ಬೋದು. ಓಕೆ, ಇವಾಗ ಏನಂತಂದ್ರೆ ನಿಮ್ದೇ ಆದಂತ ಟ್ಯಾಲೆಂಟ್ ಇಂದ ಆಕ್ಟಿಂಗ್ ಆಗಿರ್ಬೋದು, ಜರ್ನಲಿಸಂ ಫೀಲ್ಡ್ ಆಗಿರ್ಬೋದು, ಬಿಸಿ ಆಗಿದ್ದೀರಾ. ಸೊ ನಿಮ್ದೇ ಆದಂತ ಒಂದು ಸ್ಕಿಲ್ ಪ್ರೂವ್ ಮಾಡಿದ್ರ. ಅದೇ ತರ ಪ್ರೊಡಕ್ಷನ್ ಹೌಸ್ ಅಲ್ಲೂ ಕೂಡ ಒಂದು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಿ, ಅದೇ ತರ ಬೆಳೀಲಿ. ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ನಿಮಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.